ಎಲ್ಲರಿಗೆ ನಮಸ್ಕಾರ. ಈಗ ನಮ್ಮ ಪ್ರಿಯ ಮಿತ್ರ ವಿನೋದ್ ಅವ್ರು ಬಂದಿದ್ದಾರೆ ಅಲ್ಮೋಡಾಗೆ. ವಿನೋದ್ ಅವರು ನಮಸ್ತೆ. ತಮ್ಮ ಪರಿಚಯ ಹೇಳಿ. ನನ್ನ ಹೆಸರು ವಿನೋದ್ ಕುಮಾರ್, ಬಳ್ಳಾರಿಯಿಂದ ಬಂದಿದ್ದೀನಿ. ಸೊ ಆದಿ ಕೈಲಾಶ್ ಹೊಂಟಿದ್ದೀನಿ, ಆದಿ ಕೈಲಾಶ್ ಮೌಂಟ್ ಕೈಲಾಶ್. ಸೊ ಇಲ್ಲಿ ಈ ಬಾಸ್ ಮೀಟ್ ಆದ್ವಿ, ಖುಷಿ. ಸೊ ಇವಾಗ ನಾವು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ಯಾವ ಪ್ಲೇಸು ಹೆಸರು ಏನಾದ್ರು ಗುರ್ತಾ ನಿಮಗೆ? ಇಲ್ಲಿ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ, ನೀವೇ ಹೇಳ್ಬೇಕು. ಬನ್ನಿ ಹೋಗ್ತಾ ಇರೋಣ, ಹಂಗೆ ಹೇಳ್ತಾ ಇರೋಣ. ನಾವು ಕಸಾರ್ ದೇವಿ ಹೋಗ್ತಾ ಇದ್ವಿ. ಶೂರ್. ನಮ್ಮ ವಿನೋದ್ ಅವರು ಸ್ಕೂಟಿ ನಡೆಸ್ತಾರೆ, ಬಟ್ ಇಲ್ಲಿ ಹಿಮಾಲಯಸ್ದಾಗ ಸ್ಕೂಟಿ ನಡೆಸಿಲ್ಲ ಅಂತಾರೆ. ಫಸ್ಟ್ ಹಾಂ, ಫಸ್ಟ್ ರೈಡ್ ಇನ್ ಹಿಮಾಲಯಸ್. ಈ ಸ್ಕೂಟಿನೂ ನಮ್ಮದು ಬ್ಯಾಂಗ್ಳೂರು ನಂಬರ್ ಪ್ಲೇಟು. ಮತ್ತು ಈ ಕರ್ನಾಟಕ ಸ್ಕೂಟಿ, ನಮ್ಮ ಕರ್ನಾಟಕ ಹುಡುಗ ವಿನೋದ್ ಅವರಿಗೆ ಇನ್ನರ್ ಸಾಕ. ಬೆಳ್ಳಾರಿ ಡಿಸ್ಟ್ರಿಕ್ಟು ಆಗಿಲ್ಲ ಓಪನು? ಹಾಂ, ಹಂಗಿಲ್ಲ ತೋರ್ಸ. ಆಯಿತು, ಸ್ಕೂಟಿ ಸ್ಟಾರ್ಟ್ ಮಾಡ್ತಾರೆ. ಈಗ ಲೆಟ್ಸ್ ಗೋ. ಒಳ್ಳೆ ಎಕ್ಸ್ಪೀರಿಯನ್ಸ್, ಹಿಮಾಲಯನ್ ಎಕ್ಸ್ಪೀರಿಯನ್ಸ್ ಸೂಪರ್ ಅನಿಸ್ತದೆ. ಸೂಪರ್ ಚಳಿ ಹೇಗಿದೆ? ಚಳಿ ಇದೆ. ಹಾಂ, ವಿನೋದ್ ಅವರು ಹೇಳಿ, ನೀವು ಎಲ್ಲಿ ಬಂದಿದ್ದೀರಾ? ಹಿಮಾಲಯ ತಪ್ಪದ ಗುಡ್ಡಗಳಲ್ಲಿ ಬಂದಿದ್ದೀನಿ. ಹೌದಾ? ಮತ್ತು ನಿಮ್ಗೆ ಇಲ್ಲಿ ಅನುಭವ ಏನು ಅದೇ ಒಂದು ಸ್ವಲ್ಪ ಹೇಳ್ತೀರಾ? ಮಾತಿನಲ್ಲಿ ಹೇಳೋಕ್ಕಾಗಲ್ಲ, ಹ್ಞೂ. ಎಕ್ಸ್ಪೀರಿಯನ್ಸ್ ಆದರೆ ಮಾತ್ರ ಚೆನ್ನಾಗಿ ಅನಿಸುತ್ತೆ. ಅಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ? ಇಲ್ಲ, ಹಿಮಾಲಯದ ಪರ್ವತ ಶ್ರೇಣಿಗಳು ಕಾಣಿಸ್ತಾ ಇದೆ. ಅದೇನೋ ಪುರಾಣ ಕಥೆಗಳಿದಾವೆ. ಅಲಕನಂದ ಅಂತ ಏನಿದೆ, ಸಾಕ್ಷಾತ್ ಪಾರ್ವತಿ ದೇವಿನೇ ಅಲ್ಲಿ ಬೆಟ್ಟಾಗಿ ತಾಳ್ದಿದ್ದಾರೆ ಅಂತ. ನಂದಾದೇವಿ, ಸಾರಿ, ನಂದಾದೇವಿನೇ ಇದೆ ಅಂತ ಸ್ಪೆಷಲ್ ಇದೆ. ಹೇಳಕ್ಕಾಗಲ್ಲ, ಜಸ್ಟ್ ಬಂದವ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಅವ್ರಿಗೆ ಗೊತ್ತಾಗುತ್ತೆ. ನೋಡೋಕೆ ಕಣ್ಣು ಸಾಲದು. ಹೋಯ್ತು ವ್ಯೂ. ಆಯ್ತಲ್ಲ. ಬನ್ನಿ ಕಸಾಯಿ ದೇವಿ ಗುಡಿಗೆ.